ಹಾಯ್ ಬೇಕ್ರಿ ಅಣ್ಣ ತಮ್ಮದಿರ. ಇವತ್ತು ಕೊಕೊನಟ್ ಕ್ರಂಚ್ ಬಿಸ್ಕೆಟ್ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ. ಇವತ್ತೇ ಹಾಕಿದ್ದು 3 ಬಿಸ್ಕೆಟು. ನಾವು ಕಡಿಮೆ ಹಾಕ್ತೀವಿ ಬಿಸ್ಕೆಟು, ಅಂದರೆ ಅರ್ಧ ಕೆ ಜಿ ಲೆಕ್ಕಕ್ಕೆ ಹಾಕ್ಕೊಡ್ತೀವಿ ಬಿಸ್ಕೆಟ್, ಯಾಕಂದರೆ ಡೈಲಿ ಖಾಲಿ ಆಗುತ್ತೆ ನಮ್ಮ ಅಂಗಡೀಲಿ. ಬನ್ನಿ ನೋಡೋಣ. ದಾಲ್ಡ 600 ಗ್ರಾಮು, ಬುರಾ ಶುಗರು 600 ಗ್ರಾಮು, ಕಡಿಮೆನೇ ಹಾಕಿದ್ರೇ ಒಳ್ಳೆಯದು. ಮಿಲ್ಕ್ ಪೌಡ್ರು 100 ಗ್ರಾಮು, ಆಮೇಲೆ ಕಸ್ಟರ್ಡ್ ಪೌಡ್ರು 100 ಗ್ರಾಮು, ಕೊಬ್ಬರಿ ಪೌಡ್ರ್ ಹಾಕ್ರಿ ಒಂದು 350 ಗ್ರಾಮ್ ಹಾಕ್ಕೊಳ್ರಿ. ನಮ್ಮ ಬೇಕ್ರಿಲಿ ಕಡಿಮೆನೇ ಮಾಡ್ತೀವಿ ಬಿಸ್ಕೆಟು, ಜಾಸ್ತಿ ಸ್ಟಾಕ್ ಇಡಲ್ಲ. ಸ್ಟಾಕ್ ಇದ್ದರೆ ಬೆಳ್ಳಗಾಗ್ಬಿಡುತ್ತೆ, ಲಾಸ್ ಬಂದುಬಿಡುತ್ತೆ. ಹಂಗಾಗಿ ಫ್ರೆಶ್ಶಾಗಿ ಹಾಕ್ಕೊಡ್ತೀವಿ. ಏಲಕ್ಕಿ ಪೌಡ್ರ್ ಹಾಕ್ರಿ ಒಂದು 30 ಗ್ರಾಮು. ನಾವು ಏಲಕ್ಕಿ ತಂದು ಇಲ್ಲೇ ಮಿಕ್ಸಿಗೆ ಹಾಕ್ಕೊಂತೀವಿ. ಮಿಲ್ಕ್ ಮೇಡ್ ಹಾಕ್ರಿ ಒಂದು 30ರಿಂದ 50 ಗ್ರಾಮ್ ಹಾಕ್ರಿ. ವೆನಿಲಾ ಪೌಡ್ರ್ ಹಾಕ್ರಿ 30 ಗ್ರಾಮು. ಈ ಬಿಸ್ಕೆಟು ಅಷ್ಟೇ ತುಂಬ ಚೆನ್ನಾಗಿರ್ತವೆ, ಬಾಯಲ್ಲಿಟ್ಟರೆ ಕರ್ಗೋಗ್ತವೆ ಬಿಸ್ಕೆಟು ಅಷ್ಟೇ. ಮೈದಾ ಹಾಕ್ರಿ, ಮತ್ತು ಮೈದಾ ಒಂದು 600 ಗ್ರಾಮ್ ಹಾಕ್ರಿ, 600ರಿಂದ 650 ಗ್ರಾಮು. ಮತ್ತು ಬಟ್ರ್ ಹಾಕ್ರಿ ಒಂದು 50 ಗ್ರಾಮು. ತುಪ್ಪ ಒಂದು 30 ಗ್ರಾಮ್ ಹಾಕ್ರಿ. ಅಷ್ಟೇ ಮಿಕ್ಸಿಗೆ ಹಾಕ್ಕೊಬಿಟ್ಟು ರೌಂಡ್ ಮಾಡ್ಕೊಂಡು ಡೈರೆಕ್ಟ್ ಕೊಬ್ಬರಿ ಪೌಡ್ರ್ ಒಳಗಡೆ ಉದುರಿಸ್ಕೊಳ್ರಿ. ಸ್ಟೀಲ್ಡ್ರ್ ಒಳಗಡೆ ಕೊಬ್ಬರಿ ಪೌಡ್ರ್ ಹಾಕ್ಕೊಬಿಟ್ಟು, ಮಾಮೂಲಿ ನೀರೊಳಗೆಲ್ಲ ಹಾಕೋಬೇಡ್ರಿ. ಅಲ್ಲಿ ಆಂಧ್ರ ಮಹಾರಾಷ್ಟ್ರದಲ್ಲೆಲ್ಲ ಮಾಡ್ತಾರೆ, ಆ ಥರ ಹಾಕಿದರೆ ಸಾಫ್ಟ್ ಬರೋಲ್ಲ ಬಿಸ್ಕೆಟು. ನೀರೊಳಗೆ ಹಾಕ್ಬೇಡ್ರಿ, ಡೈರೆಕ್ಟಾಗಿ ಹಾಕ್ರಿ. ಬಿಸ್ಕೆಟ್ ಸ್ಮೂತಾಗೆ ಬರ್ತವೆ, ಚೆನ್ನಾಗಿರುತ್ತೆ ಬಿಸ್ಕೆಟು. ಅವು ಡೈರೆಕ್ಟ್ ಕೊಬ್ಬರಿ ಪೌಡ್ರ್ ಹಂಗೆ ಅಂಟ್ಕೊತವೆ, ಕನ್ಫ್ಯೂಸ್ ಆಗಬೇಡ್ರಿ. ನೋಡ್ಕೊಂಡು ಮಾಡ್ಕೊಳ್ರಿ. ಬಿಸ್ಕೆಟ್ಸ್ ಚೆನ್ನಾಗೇ ಬಂದಿರುತ್ತೆ, ಅಂಟ್ಕೊಳುತ್ತೆ ಆಟೋಮೆಟಿಕಾಗಿ ಕೊಬ್ಬರಿ ಪೌಡ್ರು. ಇದು ಒರಿಜಿನಲ್ ಕೊಕೊನಟ್ ಕ್ರಂಚ್ ಬಿಸ್ಕೆಟು, ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿರಿ ಅಷ್ಟೇ, ಉಲ್ಡಾಡಿಸಿ ಎತ್ತಿ ಜೋಡಿಸ್ಬಿಟ್ಟು ಇಟ್ಬಿಟ್ರಿ ಅಷ್ಟೇ. ಬಿಸ್ಕೆಟು ಸಖತ್ ಚೆನ್ನಾಗಿರ್ತವೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡ್ತವೆ ಬಿಸ್ಕೆಟು ಅಷ್ಟೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಹಂಗೆ ನೋಡ್ತಾ ಇರಲಿ ಬಿಸ್ಕೆಟ್ಗಳು. ಗೊತ್ತಿಲ್ಲದವರಿಗೆಲ್ಲ ಗೊತ್ತಾಗಲಿ ಬಿಸ್ಕೆಟು.